ಜೈಲಿನ ಒಳಗಡೆ ಏನೆಲ್ಲ ಅಕ್ರಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಾ ಇದೆ. ಜೈಲಿನ ನಿಯಮಾವಳಿಗಳನ್ನು ಕೂಡ ಈಗ ಸ್ಟ್ರಿಕ್ಟ್ ಮಾಡಲಾಗಿದೆ. ಇದರ ನಡುವೆಯೂ ಕೂಡ ಬೆಳಗಾವಿಯ ಹಿಂಡಲಗ ಜೈಲಿಗೆ ಹೊರಗಡೆಯಿಂದ ಮಾದಕ ವಸ್ತು, ಮೊಬೈಲ್ ಸೇರಿದಂತೆ ಸಿಮ್ ಕಾರ್ಡ್ಗಳನ್ನು ಎಸೆದಿದ್ದಾರೆ. ಹೊಸ ವರ್ಷದ ಹೊತ್ತಲ್ಲೇ ಜೈಲಿಗೆ ಮಾದಕ ವಸ್ತುಗಳನ್ನು ಪೂರೈಕೆ ಮಾಡಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿದ ವ್ಯಕ್ತಿಯೋರ್ವ ದುಷ್ಕೃತ್ಯವನ್ನ ಮಾಡಿದ್ದಾನೆ. ಆಗಂತುಕನ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈತ ಬಂದು ಮುಖಕ್ಕೆ ಮಾಸ್ಕ್ ಅನ್ನ ಧರಿಸಿ ಮೊಬೈಲ್, ಸಿಮ್ ಕಾರ್ಡ್, ಮಾದಕ ವಸ್ತುಗಳನ್ನ ಎಸೆದು ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಾರು 3 ಗಂಟೆ ಸುಮಾರಿಗೆ ಆತ ಬರ್ತಾನೆ. ಬಂದವನು ಹಿಂಡಲಗ ಜೈಲಿನ ಎದುರುಗಡೆ ಬಂದು ಆತ ತನ್ನ ಕೈಯಲ್ಲಿದ್ದಂತ ಸಿಮ್ ಕಾರ್ಡು ಹಾಗೆ ಮೊಬೈಲು ಏನೇನಿದೆಯೋ ಅದೆಲ್ಲವನ್ನ ಜೈಲಿನ ಒಳಗಡೆ ಎಸೆದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಅಲ್ಲಿಂದ ಆತ ಪರಾರಿಯಾಗ್ತಾನೆ. ಅದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆತ ಬಂದಿದ್ದು, ಎಸೆದಿದ್ದು, ಅನಂತರ ಅಲ್ಲಿಂದ ಪರಾರಿಯಾಗಿದ್ದು. ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ ಆಯ್ತಾ. ಅಲ್ಲಿಂದ ಆತ ಹೇಗ್ ಪರಾರಿ ಆಗ್ತಾನೆ ನೋಡಿ. ಬಹುಶಃ ಒಳಗಡೆ ಇದ್ದವರು ಜೊತೆಲಿ ಆತ ಸಂಪರ್ಕದಲ್ಲಿದ್ದ ಅಂತ ಅನ್ಸುತ್ತೆ. ಹಾಗಾಗಿ ಆತ ಬಂದವನು ಎಲ್ಲಿ ಎಸಿಬೇಕು, ಯಾವ ಸ್ಥಳದಲ್ಲಿ ಎಸಿಬೇಕು ಎಲ್ಲವನ್ನು ಕೂಡ ಆತ ಮೊದಲೇ ತಿಳಿಸಿದ್ದ. ಒಳಗಡೆ ಬರ್ತಾನೆ ಅಂತ ಹೇಳಿದ್ರೆ ಆ ಗೇಟ್ ಇದೆಯಲ್ಲ, ಗೇಟ್ನ ಎದುರುಗಡೆ ನಿಲ್ತಾನೆ. ಅಲ್ಲಿ ಯಾರು ಹತ್ತಲಿಕ್ಕೆಲ್ಲ ಸಾಧ್ಯ ಇಲ್ಲ. ಹೊರಗಡೆಯಿಂದ ಎಸೆದ್ರೆ ಒಳಗಡೆ ಕಲೆಕ್ಟ್ ಮಾಡಬಹುದು. ಬೆಳಗಾವಿ ಹಿಂಡಲಗ ಜೈಲದು. ಇಷ್ಟೆಲ್ಲ ನಿಯಮಾವಳಿಗಳನ್ನ ಸ್ಟ್ರಿಕ್ಟ್ ಮಾಡಿದ್ರು ಕೂಡ, ಕಟ್ಟುನಿಟ್ಟಿನ ಕ್ರಮಗಳನ್ನ ತಂದ್ರು ಕೂಡ ಈ ರೀತಿಯ ಕೃತ್ಯಗಳು ಮಾತ್ರ ನಡೀತಾನೆ ಇದೆ. ಅದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಆತ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಹೊರಗಡೆಯಿಂದ ತಾನು ತಂದಂತ ವಸ್ತುಗಳನ್ನ ಒಳಗಡೆ ಎಸೆದು ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನ ತಂದರೂ ಕೂಡ ಮತ್ತೆ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾನೆ ಇದೆ. ಹೊರಗಡೆಯಿಂದ ಎಷ್ಟು ರಾಜಾರೋಷವಾಗಿ ಆತ ಒಳಗಡೆ ಎಸಿತಾನೆ ನೋಡಿ. ಯಾರಾತ, ಏನ್ ಮಾಹಿತಿ ಇದೆ ಈಗ ಸದ್ಯಕ್ಕೆ? ಆತನನ್ನ ಏನಾದ್ರೂ ಐಡೆಂಟಿಫೈ ಮಾಡಿದ್ರ ಪೊಲೀಸರು? ಸದ್ಯಕ್ಕೆ ಈ ಹೊತ್ತಿಗೆ ಏನೇನು ಪ್ರೋಗ್ರೆಸಿವ್ ಮಾಹಿತಿ ಇದೆ ಮೈಲಾರಿ? ಖಂಡಿತ ರಂಜಿತ್, ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂದ್ರೆ ಧರ್ಮಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಿಂಡಲಗ ಜೈಲಿಗೂ ಮಾಸ್ಕ್ ಮ್ಯಾನ್ ಗಳ ಕಿರಿಕಿರಿ ಹೆಚ್ಚಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಕಿರಿಕಿರಿಗೆ ಅಲ್ಲಿರುವಂತಹ ಸ್ಥಳೀಯ ಸಿಬ್ಬಂದಿಗಳು, ಅಲ್ಲಿರುವಂತಹ ಪೊಲೀಸರೇ ನೇರವಾದಂತಹ ಹೊಣೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಯಾಕೆಂದ್ರೆ ಆತ ಬಂದು ಎಸೆಯುವಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಪೊಲೀಸರು ಎಲ್ಲಿ ಹೋಗಿದ್ರು, ಜೊತೆಗೆ ಅಲ್ಲಿ ಒಳಗಡೆ ಯಾರಿಗೆ ಆತ ಹೋಗಿದ ಮತ್ತು ಆತ ಏನು ಪ್ರಮುಖವಾಗಿ ಅಲ್ಲಿರುವಂತಹ ಏನು ಕೈದಿಗಳಿಗೆ ಆತನ ಸಂಪರ್ಕ ಏನಾದ್ರು ಇತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಗಮನಿಸಬಹುದು. ಆದ್ರೆ 3 ಸಿಸಿ ಕ್ಯಾಮೆರಾ ದೃಶ್ಯಗಳು ಅಲ್ಲಿರುವಂತದ್ದು. 3 ಜನ ಕೂಡ ಬಂದು ಎಸೆಯುತ್ತಾರೆ. ಹೊರಗಡೆಯಿಂದ ಇಲ್ಲಿ ಮಾದಕ ವಸ್ತುಗಳನ್ನ ಎಸೆಯುತ್ತಾರೆ, ಜೊತೆಗೆ ಸಿಮ್ ಕಾರ್ಡ್ ಗಳನ್ನ ಎಸೆಯುತ್ತಾರೆ, ಜೊತೆಗೆ ಮೊಬೈಲ್ ಗಳನ್ನ ಎಸೆಯುತ್ತಾರೆ. ಅದರಲ್ಲಿ ಯಾವ ರೀತಿ ಎಸೆಯುತ್ತಾರೆ ಅನ್ನೋದನ್ನ ನೋಡೋದ್ರಾದ್ರೆ ಇಲ್ಲಿ ಏನು ಬಟ್ಟೆ ಇರಬಹುದು ಅಥವಾ ರಟ್ಟುಗಳನ್ನ ಚೆಂಡಿನ ಆಕಾರದಲ್ಲಿ ಮಾಡಿಕೊಂಡು ಒಳಗಡೆ ನೇರವಾಗಿ ಯಾರಿಗೆ ಸೇರಬೇಕು ಅದೇ ಸ್ಥಳದಲ್ಲಿ ಎಸೆಯುವಂತ ಕೆಲಸ ಆಗುತ್ತೆ. ಆದ್ರೆ ಇಲ್ಲಿ ಯಾರಿಗೆ ಎಸೆದ, ಹೇಗೆ ಎಸೆದ ಅನ್ನೋದಕ್ಕಿಂತ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ, ಒಳಗಡೆ ಇರುವಂತಹ ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ, ಹೊರಗಡೆ ಭದ್ರತೆ ಇರುವಂತಹ ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಮತ್ತೊಂದು ಕಡೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈತ ಬಂದು ಎಸಿತಾನೆ. ಇದು ಒಂದಲ್ಲ ಎರಡಲ್ಲ, ಸಾಕಷ್ಟು ಪ್ರಕರಣಗಳು ಹಿಂಡಲಗ ಜೈಲಿನಲ್ಲಿ ಈ ರೀತಿಯಾಗಿ ಆಗಿದ್ರು ಕೂಡ ಹಿಂಡಲಗ ಜೈಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಜೊತೆಗೆ ಹೊರಗಡೆ ಇರುವಂತಹ KSIS ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕಂದ್ರೆ ಈ ತರದ ಹಲವಾರು ಪ್ರಕರಣಗಳು ನಿರಂತರವಾಗಿ ಆಗ್ತಿರುವಂತದ್ದು. ಸದ್ಯ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಬೆಳಗಾವಿಯ ಗ್ರಾಮೀಣ ಪೊಲೀಸರು ಪರಿಗಣಿಸಿರುವಂತದ್ದು. ಹಾಗಾಗಿ ಈ ಏನು ಆರೋಪಿ ಮಾಸ್ಕ್ ಮ್ಯಾನ್ ಏನು ಎಸೆದು ಹೋಗ್ತಾನೆ, ಮಾದಕ ವಸ್ತುಗಳನ್ನ, ಮೊಬೈಲ್ ಅನ್ನ, ಸಿಮ್ ಅನ್ನ ಎಸೆದು ಹೋಗ್ತಾನೆ, ಆತನ ಬೆನ್ನನ್ನ ಕೂಡ ಈಗ ಬಿದ್ದಿರುವಂತದ್ದು. ಆತ ಅಪರಿಚಿತ ಇರೋದು ಸದ್ಯ ಈಗ ಗೊತ್ತಾಗಿರುವಂತದ್ದು. ಆತ ಯಾರು, ಯಾರಿಗೆ ಎಸೆದ ಮತ್ತು ಆತ ಎಲ್ಲಿಯವ ಮತ್ತು ಒಳಗಡೆ ಏನಾದ್ರೂ ಮುಂಚಿತವಾಗಿ ಆತ ಏನಾದ್ರೂ ಕೈದಿ ಏನಾದ್ರೂ ಇದ್ದ, ಜೊತೆಗೆ ಅಲ್ಲಿರುವಂತಹ ಪ್ರತಿಯೊಂದು ಮಾಹಿತಿಗಳು ಆತನಿಗೆ ಏನಾದ್ರೂ ಗೊತ್ತಿತ್ತ ಅಥವಾ ಇಲ್ಲಿರುವಂತಹ ಹೊರಗಡೆ ಇರುವಂತಹ ಪೊಲೀಸರು ಅವನಿಗೆ ಸಹಕಾರವನ್ನ ಕೊಟ್ರ ಅನ್ನೋದ್ರ ಬಗ್ಗೆ
ಬಗ್ಗೆ ಕೂಡ ಇಲ್ಲಿ ಪೊಲೀಸರು ತನಿಖೆಯನ್ನ ಮಾಡಬೇಕು, ಹೆಚ್ಚಿನ ತನಿಖೆಯನ್ನ ಮಾಡಬೇಕು. ಯಾಕಂದ್ರೆ ಏನು ಈ ಒಂದು ಇಲಾಖೆ ಅಂದ್ರೆ ಬಂದಿಖಾನೆ ಇಲಾಖೆಯಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಪ್ರಕರಣಗಳು ಹೊರಗಡೆ ಬರ್ತಾ ಇದೆ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಕೂಡ ಇಲಾಖೆ ಮುಂದಾಗಿರುವಂತದ್ದು. ಹಾಗಾಗಿ ಒಳಗಡೆ ಹೋಗದಿದ್ದಂತಹ ಸಂದರ್ಭದಲ್ಲಿ ತೀವ್ರ ತಪಾಸಣೆ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೃತ್ಯಗಳನ್ನ ಎಸಗಲಾಗ್ತಿದೆ. ಹಾಗಾಗಿ ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಜೊತೆಗೆ ಹೊರಗಡೆ ಇರುವಂತಹ ಸಿಬ್ಬಂದಿಗಳು ಹೆಚ್ಚಿನ ಗಸ್ತನ್ನ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಏನು ಈ ಸ್ಥಳೀಯರ ಒತ್ತಾಸೆ ಕೂಡ ಇರುವಂತದ್ದು. ಜೊತೆಗೆ ಹೊಸ ವರ್ಷದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಈ ರೀತಿಯಾದ ಕೃತ್ಯಗಳನ್ನ ಎಸೆಯಲಾಗುತ್ತೆ. ಹಾಗಾಗಿ ಇದನ್ನ ಗಂಭೀರವಾಗಿ ಇಲಾಖೆ ಪರಿಗಣಿಸಿ ಯಾರು ಅನ್ನೋದನ್ನ ಕೂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಬೇಕಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗಾಗಿ. ಜೈಲಿನ ಒಳಗಡೆ ಏನೆಲ್ಲ ಅಕ್ರಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಾ ಇದೆ. ಜೈಲಿನ ನಿಯಮಾವಳಿಗಳನ್ನು ಕೂಡ ಈಗ ಸ್ಟ್ರಿಕ್ಟ್ ಮಾಡಲಾಗಿದೆ. ಇದರ ನಡುವೆಯೂ ಕೂಡ ಬೆಳಗಾವಿಯ ಹಿಂಡಲಗ ಜೈಲಿಗೆ ಹೊರಗಡೆಯಿಂದ ಮಾದಕ ವಸ್ತು, ಮೊಬೈಲ್ ಸೇರಿದಂತೆ ಸಿಮ್ ಕಾರ್ಡ್ಗಳನ್ನು ಎಸೆದಿದ್ದಾರೆ. ಹೊಸ ವರ್ಷದ ಹೊತ್ತಲ್ಲೇ ಜೈಲಿಗೆ ಮಾದಕ ವಸ್ತುಗಳನ್ನು ಪೂರೈಕೆ ಮಾಡಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿದ ವ್ಯಕ್ತಿಯೋರ್ವ ದುಷ್ಕೃತ್ಯವನ್ನ ಮಾಡಿದ್ದಾನೆ. ಆಗಂತುಕನ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈತ ಬಂದು ಮುಖಕ್ಕೆ ಮಾಸ್ಕ್ ಅನ್ನ ಧರಿಸಿ ಮೊಬೈಲ್, ಸಿಮ್ ಕಾರ್ಡ್, ಮಾದಕ ವಸ್ತುಗಳನ್ನ ಎಸೆದು ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಾರು 3 ಗಂಟೆ ಸುಮಾರಿಗೆ ಆತ ಬರ್ತಾನೆ. ಬಂದವನು ಹಿಂಡಲಗ ಜೈಲಿನ ಎದುರುಗಡೆ ಬಂದು ಆತ ತನ್ನ ಕೈಯಲ್ಲಿದ್ದಂತ ಸಿಮ್ ಕಾರ್ಡು ಹಾಗೆ ಮೊಬೈಲು ಏನೇನಿದೆಯೋ ಅದೆಲ್ಲವನ್ನ ಜೈಲಿನ ಒಳಗಡೆ ಎಸೆದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಅಲ್ಲಿಂದ ಆತ ಪರಾರಿಯಾಗ್ತಾನೆ. ಅದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆತ ಬಂದಿದ್ದು, ಎಸೆದಿದ್ದು, ಅನಂತರ ಅಲ್ಲಿಂದ ಪರಾರಿಯಾಗಿದ್ದು. ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ ಆಯ್ತಾ. ಅಲ್ಲಿಂದ ಆತ ಹೇಗ್ ಪರಾರಿಯಾಗ್ತಾನೆ ನೋಡಿ. ಬಹುಶಃ ಒಳಗಡೆ ಇದ್ದವರು ಜೊತೆಲಿ ಆತ ಸಂಪರ್ಕದಲ್ಲಿದ್ದ ಅಂತ ಅನ್ಸುತ್ತೆ. ಹಾಗಾಗಿ ಆತ ಬಂದವನು ಎಲ್ಲಿ ಎಸಿಬೇಕು, ಯಾವ ಸ್ಥಳದಲ್ಲಿ ಎಸಿಬೇಕು ಎಲ್ಲವನ್ನು ಕೂಡ ಆತ ಮೊದಲೇ ತಿಳಿಸಿದ್ದ. ಒಳಗಡೆ ಬರ್ತಾನೆ ಅಂತ ಹೇಳಿದ್ರೆ ಆ ಗೇಟ್ ಇದೆಯಲ್ಲ, ಗೇಟ್ನ ಎದುರುಗಡೆ ನಿಲ್ತಾನೆ. ಅಲ್ಲಿ ಯಾರು ಹತ್ತಲಿಕ್ಕೆಲ್ಲ ಸಾಧ್ಯ ಇಲ್ಲ. ಹೊರಗಡೆಯಿಂದ ಎಸೆದ್ರೆ ಒಳಗಡೆ ಕಲೆಕ್ಟ್ ಮಾಡಬಹುದು. ಬೆಳಗಾವಿ ಹಿಂಡಲಗ ಜೈಲದು. ಇಷ್ಟೆಲ್ಲ ನಿಯಮಾವಳಿಗಳನ್ನ ಸ್ಟ್ರಿಕ್ಟ್ ಮಾಡಿದ್ರು ಕೂಡ, ಕಟ್ಟುನಿಟ್ಟಿನ ಕ್ರಮಗಳನ್ನ ತಂದ್ರು ಕೂಡ ಈ ರೀತಿಯ ಕೃತ್ಯಗಳು ಮಾತ್ರ ನಡೀತಾನೆ ಇದೆ. ಅದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಆತ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಹೊರಗಡೆಯಿಂದ ತಾನು ತಂದಂತ ವಸ್ತುಗಳನ್ನ ಒಳಗಡೆ ಎಸೆದು ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನ ತಂದರೂ ಕೂಡ ಮತ್ತೆ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾನೆ ಇದೆ. ಹೊರಗಡೆಯಿಂದ ಎಷ್ಟು ರಾಜಾರೋಷವಾಗಿ ಆತ ಒಳಗಡೆ ಎಸಿತಾನೆ ನೋಡಿ. ಯಾರಾತ, ಏನ್ ಮಾಹಿತಿ ಇದೆ ಈಗ ಸದ್ಯಕ್ಕೆ? ಆತನನ್ನ ಏನಾದ್ರೂ ಐಡೆಂಟಿಫೈ ಮಾಡಿದ್ರ ಪೊಲೀಸರು? ಸದ್ಯಕ್ಕೆ ಈ ಹೊತ್ತಿಗೆ ಏನೇನು ಪ್ರೋಗ್ರೆಸಿವ್ ಮಾಹಿತಿ ಇದೆ ಮೈಲಾರಿ? ಖಂಡಿತ ರಂಜಿತ್, ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಧರ್ಮಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಿಂಡಲಗ ಜೈಲಿಗೂ ಮಾಸ್ಕ್ ಮ್ಯಾನ್ ಗಳ ಕಿರಿಕಿರಿ ಹೆಚ್ಚಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಕಿರಿಕಿರಿಗೆ ಅಲ್ಲಿರುವಂತಹ ಸ್ಥಳೀಯ ಸಿಬ್ಬಂದಿಗಳು, ಅಲ್ಲಿರುವಂತಹ ಪೊಲೀಸರೇ ನೇರವಾದಂತಹ ಹೊಣೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಯಾಕೆಂದ್ರೆ ಆತ ಬಂದು ಎಸೆಯುವಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಪೊಲೀಸರು ಎಲ್ಲಿ ಹೋಗಿದ್ರು, ಜೊತೆಗೆ ಅಲ್ಲಿ ಒಳಗಡೆ ಯಾರಿಗೆ ಆತ ಹೋಗಿದ ಮತ್ತು ಆತ ಏನು ಪ್ರಮುಖವಾಗಿ ಅಲ್ಲಿರುವಂತಹ ಏನು ಕೈದಿಗಳಿಗೆ ಆತನ ಸಂಪರ್ಕ ಏನಾದ್ರೂ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಗಮನಿಸಬಹುದು. ಆದ್ರೆ 3 ಸಿಸಿ ಕ್ಯಾಮೆರಾ ದೃಶ್ಯಗಳು ಅಲ್ಲಿರುವಂತದ್ದು. 3 ಜನ ಕೂಡ ಬಂದು ಎಸೆತಾರೆ. ಹೊರಗಡೆಯಿಂದ ಇಲ್ಲಿ ಮಾದಕ ವಸ್ತುಗಳನ್ನ ಎಸೆತಾರೆ, ಜೊತೆಗೆ ಸಿಮ್ ಕಾರ್ಡ್ ಗಳನ್ನ ಎಸೆತಾರೆ, ಜೊತೆಗೆ ಮೊಬೈಲ್ ಗಳನ್ನ ಎಸೆತಾರೆ. ಅದರಲ್ಲಿ ಯಾವ ರೀತಿ ಎಸೆತಾರೆ ಅನ್ನೋದನ್ನ ನೋಡೋದ್ರಾದ್ರೆ ಇಲ್ಲಿ ಏನು ಬಟ್ಟೆ ಇರಬಹುದು ಅಥವಾ ರಟ್ಟುಗಳನ್ನ ಚೆಂಡಿನ ಆಕಾರದಲ್ಲಿ ಮಾಡಿಕೊಂಡು ಒಳಗಡೆ ನೇರವಾಗಿ ಯಾರಿಗೆ ಸೇರಬೇಕು ಅದೇ ಸ್ಥಳದಲ್ಲಿ ಎಸೆಯುವಂತ ಕೆಲಸ ಆಗುತ್ತೆ. ಆದ್ರೆ ಇಲ್ಲಿ ಯಾರಿಗೆ ಎಸೆದ, ಹೇಗೆ ಎಸೆದ ಅನ್ನೋದಕ್ಕಿಂತ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ, ಒಳಗಡೆ ಇರುವಂತ ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ, ಹೊರಗಡೆ ಭದ್ರತೆ ಇರುವಂತ ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಮತ್ತೊಂದು ಕಡೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈತ ಬಂದು ಎಸಿತಾನೆ. ಇದು ಒಂದಲ್ಲ ಎರಡಲ್ಲ, ಸಾಕಷ್ಟು ಪ್ರಕರಣಗಳು ಹಿಂಡಲಗ ಜೈಲಿನಲ್ಲಿ ಈ ರೀತಿಯಾಗಿ ಆಗಿದ್ರು ಕೂಡ ಹಿಂಡಲಗ ಜೈಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಜೊತೆಗೆ ಹೊರಗಡೆ ಇರುವಂತ KSIS ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕಂದ್ರೆ ಈ ತರದ ಹಲವಾರು ಪ್ರಕರಣಗಳು ನಿರಂತರವಾಗಿ ಆಗ್ತಿರುವಂತದ್ದು. ಸದ್ಯ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಬೆಳಗಾವಿಯ ಗ್ರಾಮೀಣ ಪೊಲೀಸರು ಪರಿಗಣಿಸಿ
ಪರಿಗಣಿಸಿರುವಂತದ್ದು. ಹಾಗಾಗಿ ಈ ಏನು ಆರೋಪಿ ಮಾಸ್ಕ್ ಮ್ಯಾನ್ ಏನು ಎಸೆದು ಹೋಗ್ತಾನೆ ಮಾದಕ ವಸ್ತುಗಳನ್ನ, ಮೊಬೈಲ್ ಅನ್ನ, ಸಿಮ್ ಅನ್ನ ಎಸೆದು ಹೋಗ್ತಾನೆ, ಆತನ ಬೆನ್ನನ್ನ ಕೂಡ ಈಗ ಬಿದ್ದಿರುವಂತದ್ದು. ಆತ ಅಪರಿಚಿತ ಇರೋದು ಸದ್ಯ ಈಗ ಗೊತ್ತಾಗಿರುವಂತದ್ದು. ಆತ ಯಾರು, ಯಾರಿಗೆ ಎಸೆದ ಮತ್ತು ಆತ ಎಲ್ಲಿಯವ ಮತ್ತು ಒಳಗಡೆ ಏನಾದ್ರೂ ಮುಂಚಿತವಾಗಿ ಆತ ಏನಾದ್ರೂ ಕೈದಿ ಏನಾದ್ರೂ ಇದ್ದ ಜೊತೆಗೆ ಅಲ್ಲಿರುವಂತ ಪ್ರತಿಯೊಂದು ಮಾಹಿತಿಗಳು ಆತನಿಗೆ ಏನಾದ್ರೂ ಗೊತ್ತಿತ್ತ ಅಥವಾ ಇಲ್ಲಿರುವಂತ ಹೊರಗಡೆ ಇರುವಂತ ಪೊಲೀಸರು ಅವನಿಗೆ ಸಹಕಾರವನ್ನ ಕೊಟ್ರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪೊಲೀಸರು ತನಿಖೆಯನ್ನ ಮಾಡಬೇಕು, ಹೆಚ್ಚಿನ ತನಿಖೆಯನ್ನ ಮಾಡಬೇಕು. ಯಾಕಂದ್ರೆ ಏನು ಈ ಒಂದು ಇಲಾಖೆ ಅಂದ್ರೆ ಬಂದಿಖಾನೆ ಇಲಾಖೆಯಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಪ್ರಕರಣಗಳು ಹೊರಗಡೆ ಬರ್ತಾ ಇದೆ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಕೂಡ ಇಲಾಖೆ ಮುಂದಾಗಿರುವಂತದ್ದು. ಹಾಗಾಗಿ ಒಳಗಡೆ ಹೋಗದಿದ್ದಂತಹ ಸಂದರ್ಭದಲ್ಲಿ, ತೀವ್ರ ತಪಾಸಣೆ ಆಗುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೃತ್ಯಗಳನ್ನ ಎಸಗಲಾಗ್ತಿದೆ. ಹಾಗಾಗಿ ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಜೊತೆಗೆ ಹೊರಗಡೆ ಇರುವಂತಹ ಸಿಬ್ಬಂದಿಗಳು ಹೆಚ್ಚಿನ ಗಸ್ತನ್ನ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಏನು ಸ್ಥಳೀಯರ ಒತ್ತಾಸೆ ಕೂಡ ಇರುವಂತದ್ದು. ಜೊತೆಗೆ ಹೊಸ ವರ್ಷದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಈ ರೀತಿಯಾದ ಕೃತ್ಯಗಳನ್ನ ಎಸೆಯಲಾಗುತ್ತೆ. ಹಾಗಾಗಿ ಇದನ್ನ ಗಂಭೀರವಾಗಿ ಇಲಾಖೆ ಪರಿಗಣಿಸಿ ಯಾರು ಅನ್ನೋದನ್ನ ಕೂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಬೇಕಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗಾಗಿ.